ಸೂಕ್ತ ನ್ಯೂಸ್ಗೆ ಸ್ವಾಗತ. ನಾನು ರಮ್ಯ ಶ್ರೀನಿವಾಸ್. ಸಾಮಾಜಿಕ ಅರಣ್ಯೀಕರಣ ಕಾರ್ಯಕ್ರಮದಡಿಯಲ್ಲಿ ಗಿಡನಾಟಿ ಕಾರ್ಯಕ್ರಮ ಬಬ್ಬರಬೈಲು ಕೊಯ್ಲಾದಲ್ಲಿ ನಡೆಯಿತು. ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬಿಸಿ ಟ್ರಸ್ಟ್ ರಿಜಿಸ್ಟರ್ ಬಂಟ್ವಾಳ ತಾಲೂಕು, ಪ್ರಗತಿ ಬಂಧು ಸ್ವಸಹಾಯ ಸಂಘಗಳ ಒಕ್ಕೂಟ ಬಂಟ್ವಾಳ ತಾಲೂಕು, ಉಪ ಅರಣ್ಯ ಇಲಾಖೆ ಬಂಟ್ವಾಳ ತಾಲೂಕು, ಶೌರ್ಯ ವಿಪತ್ತು ನಿರ್ವಹಣಾ ಘಟಕ ಬಂಟ್ವಾಳ ತಾಲೂಕು ಸಹಯೋಗದೊಂದಿಗೆ ಈ ಕಾರ್ಯಕ್ರಮ ನಡೆದಿದ್ದು, ಬಂಟ್ವಾಳ ತಾಲೂಕು ಜನಜಾಗೃತಿ ವೇದಿಕೆಯ ಅಧ್ಯಕ್ಷರಾದ ರೊನಾಲ್ಡ್ ಡಿಸೋಜರ್ ಅವರು ದೀಪ ಬೆಳಗಿ ಸಭಾ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಬಳಿಕ ಸಾಂಕೇತಿಕವಾಗಿ ಸಸಿ ವಿತರಣೆ ಮಾಡಲಾಯಿತು. ಆ ಬಳಿಕ ಅತಿಥಿ ಗಣ್ಯರು ಬಬ್ಬರಬೈಲು ದೇವಸ್ಥಾನದಲ್ಲಿ ಗಿಡನಾಟಿ ಮಾಡಿದ್ರು. ಈ ಸಂದರ್ಭದಲ್ಲಿ ಮುಖ್ಯ ಅತಿಥಿಗಳಾಗಿ ಬಂಟ್ವಾಳ ಉಪವಲಯ ಅರಣ್ಯಾಧಿಕಾರಿ ಕೃಷ್ಣ ನಾಯ್ಕ್, ಕೃಷಿ ವಿಭಾಗದ ಪ್ರಾದೇಶಿಕ ನಿರ್ದೇಶಕರಾದ ಮನೋಜ್ ಮಿನೇಜಸ್, ಕಾರ್ಯಕ್ರಮದಲ್ಲಿ ಜನಜಾಗೃತಿ ವೇದಿಕೆ ಸದಸ್ಯರಾದ ಜಗದೀಶ್ ಕೊಯ್ಲ ಸೇರಿದಂತೆ ಇನ್ನೂ ಅನೇಕರು ಉಪಸ್ಥಿತರಿದ್ದರು. ಸಭಾ ಕಾರ್ಯಕ್ರಮದ ಬಳಿಕ ಬಂಟ್ವಾಳ ತಾಲೂಕು ಶೌರ್ಯ ಸ್ವಯಂ ಸೇವಕರಿಂದ 250 ಗಿಡಗಳನ್ನು ನಾಟಿ ಮಾಡಲಾಯಿತು. ನಮಗೆ ಸಿಕ್ಕಂತಹ ಒಂದು ಜನಮನ್ನಣೆ, ಒಂದು ಸಿಕ್ಕಿದಂತಹ ಪ್ರೇರಣೆ, ನಮಗೆ ಒಂದು ಮೋಟಿವೇಶನ್, ಇನ್ನೇನಾದರೂ ಮಾಡಬೇಕು, ಹೊಸದು ಮಾಡಬೇಕಂತ ಹೇಳಿಕೊಂಡು ಹೀಗೆ ಹಲವು ಕಾರ್ಯಕ್ರಮಗಳನ್ನು ನಾವು ಕಳೆದ 20-25 ವರ್ಷಗಳಿಂದ ಇಲ್ಲಿ ಮಾಡ್ಕೊಂಡು ಬಂದಿದ್ದೇವೆ. ಅದು ಕೃಷಿ ಇರ್ಬೋದು, ಸಮುದಾಯ ಇರ್ಬೋದು, ಜನಜಾಗೃತಿ ಇರ್ಬೋದು, ಆರ್ಥಿಕ ಸಹಕಾರ ಇರ್ಬೋದು, ಅನುದಾನ ಇರ್ಬೋದು, ಯಾವುದೇ ಕಾರ್ಯಕ್ರಮ ಇರ್ಬೋದು, ಈ ಎಲ್ಲ ಒಂದು ಪೂಜ್ಯರ ಚಿಂತನೆ ಏನಿದೆ, ಆ ಒಂದು ಏನು ಮಾಡಿದ್ರು ಕೂಡ ಅವರ ಚಿಂತನೆಯಲ್ಲಿ ಬಂದದ್ದು, ಹುಟ್ಟಿದಂಥದ್ದು, ಅವರ ಕನಸಿನ ಕೂಸುಗಳು. ಅದಕ್ಕೆ ನಾವು ಏನು ಶಕ್ತಿಯನ್ನು ತುಂಬಿಕೊಂಡು ಅದನ್ನು ಎಲ್ಲರಿಗೂ ಒಂದು ಹಂಚುವಂತಹ ಕಾರ್ಯಕ್ರಮವನ್ನು ಮಾತ್ರ ನಾವಿಲ್ಲಿ ಮಾಡಿದ್ದೇವೆ. ಹಾಗಾಗಿ ಎಲ್ಲರೂ ಕೂಡ ಈ ಒಂದು ಲೋಕ ಕಲ್ಯಾಣ ಕಾರ್ಯಕ್ರಮದಲ್ಲಿ ನಾವು ಕೂಡ ಸಹಭಾಗಿಯಾಗುವ